ಹಾಯ್, ನಾನು ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ಸಂಧಿಗಳು ಅನ್ನುವಂತಹ ವಿಷಯವನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ಸಂಧಿಗಳಲ್ಲಿ ಕನ್ನಡ ಸಂಧಿಗಳನ್ನ ಪೂರ್ಣ ಮಾಡಿದ್ದೆ. ಕನ್ನಡ ಸಂಧಿಗಳು ಲೋಪ ಸಂಧಿ, ಆಗಮ ಸಂಧಿ ಮತ್ತೆ ಆದೇಶ ಸಂಧಿಗಳ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಅದರ ಕಂಟಿನ್ಯೂ ಪಾರ್ಟ್ ಆಗಿ ಈ ಒಂದು ಸಂಧಿಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳನ್ನ ಇವತ್ತಿನ ತರಗತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಸಂಸ್ಕೃತ ಸ್ವರ ಸಂಧಿಗಳು ಎಷ್ಟಿದಾವೆ? ಒಟ್ಟು 4 ಸಂಸ್ಕೃತ ಸ್ವರ ಸಂಧಿಗಳು ಇದಾವೆ. ಅವು ಯಾವ್ಯಾವು ಅಂತ ಹೇಳಿದ್ರೆ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಈ 4 ಸಂಧಿಗಳ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ. ಈಗ ನೋಡಿ, ಸವರ್ಣ ದೀರ್ಘ ಸಂಧಿ. ಸವರ್ಣ ಅಂತ ಅಂದ್ರೆ ಒಂದೇ ರೀತಿಯ ಅಕ್ಷರಗಳು ಅಂತ ಹೇಳಿ ಅರ್ಥ. ಅಂದ್ರೆ ಒಂದೇ ರೀತಿ ಅಂದ್ರೆ ಆಗೆ ಆ ಬರ್ಬೇಕು, ಈಗೆ ಈ ಬರ್ಬೇಕು, ಊಗೆ ಊ ಬರ್ಬೇಕು. ಸವರ್ಣ ಅಕ್ಷರಗಳು ಒಂದು ಆದೇಶವಾಗಿ ಬರ್ಬೇಕು. ಇದರ ಸೂತ್ರ ಹೆಂಗೆ ಹೇಳ್ತೀವಿ ಅಂತಂದ್ರೆ, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆಯುವಾಗ ಅದೇ ಸ್ವರವು ದೀರ್ಘವಾಗಿ ಬಂದ್ರೆ ನಾವು ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ನಾವು ಅಷ್ಟು ದೊಡ್ಡ ಸೂತ್ರವನ್ನ ನೆನ್ಪಿಟ್ಕೊಳಕ್ಕೆ ನಮಗೆ ಆಗಲ್ಲ ಅಂತಂದ್ರೆ ಈ ಒಂದು ಶಾರ್ಟ್ ಕಟ್ ಟ್ರಿಕ್ ಅನ್ನ ನೀವು ಯೂಸ್ ಮಾಡಬಹುದು. ಏನದು ನೋಡಿ, ಈ ಕಡೆ ಬರುವಂತಹವು ಪೂರ್ವ ಪದಗಳು, ಇಲ್ಲಿ ಬರುವಂತವು ಉತ್ತರ ಪದಗಳು, ಕೊನೆಗೆ ಆದೇಶವಾಗಿ ಬರುವಂತಹ ಅಕ್ಷರಗಳು. ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಸಂಧಿಗಳನ್ನ ಗುರುತಿಸಬಹುದು. ನೋಡಿ, ಪೂರ್ವ ಪದದಲ್ಲಿ ಆಕಾರಗಳಿಗೆ ಉತ್ತರ ಪದವಾಗಿರುವಂತಹ ಅಹಾಕಾರಗಳು ಪರವಾದಾಗ ಆಕಾರವು, ಈ ಕಾರಗಳಿಗೆ ಈ ಕಾರಗಳು ಪರವಾದರೆ ಈ ಕಾರವು, ಊಕಾರಗಳಿಗೆ ಊಕಾರಗಳು ಪರವಾದರೆ ಊಕಾರವು ಆದೇಶವಾಗಿ ಬಂದರೆ ನಾವು ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಅಂದ್ರೆ ಏನು, ಪೂರ್ವ ಪದದಲ್ಲಿ ಬಂದಿರುವಂತದ್ದು ಉತ್ತರ ಪದದಲ್ಲಿ ಕೂಡ ಬರ್ಬೇಕು. ಪೂರ್ವ ಪದದ ಕೊನೆಯಲ್ಲಿನ ಅಕ್ಷರದಲ್ಲಿನ ಸ್ವರ, ಹಾಗೆ ಉತ್ತರ ಪದದಲ್ಲಿ ಮೊದಲನೇ ಬರುವಂತಹ ಸ್ವರ ಎರಡು ಒಂದೇ ಆಗಿದ್ದಾಗ ಆದೇಶವಾಗಿ ಕೂಡ ಅದೇ ಸ್ವರ ಬರಬೇಕು. ಈಗ ನೋಡಿ, ಸುರ ಅನ್ನುವಂತಹ ಒಂದು ಉದಾಹರಣೆಯನ್ನ ತಗೊಂಡಿದ್ದೀನಿ ನಾನು. ಇದನ್ನ ಬಿಡಿಸಿದಾಗ ಸುರ ಪ್ಲಸ್ ಅಸುರ. ರ ಅನ್ನುವಂಥದ್ರಲ್ಲಿ ಆ ಅನ್ನುವಂತಹ ಸ್ವರ ಇದೆ, ಇಲ್ಲಿ ಕೂಡ ಸ್ವರ ಇದೆ. ಈಗ ನೋಡಿ, ಆ ಪ್ಲಸ್ ಆ ಬರ್ಬೇಕಲ್ಲ ನಮಗೆ ಸುರ. ಇಲ್ಲಿ ನೋಡಿ, ದೀರ್ಘಾಕ್ಷರ ಆ ಬಂದಿದೆ, ಆಕಾರಗಳಿಗೆ ಆಕಾರ ಬಂದಿದೆ, ಅದಕ್ಕೆ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಈಗ ಮುನೀಂದ್ರ ತಗೊಂಡಿದ್ದೀನಿ. ಇದನ್ನ ಬಿಡಿಸೋದಾದ್ರೆ ಮುನಿ ಪ್ಲಸ್ ಇಂದ್ರ, ಮುನಿ ಪ್ಲಸ್ ಇಂದ್ರ. ಈ ಕಾರಗಳಿಗೆ ಯಾವ ಕಾರ ಆದೇಶವಾಗಬೇಕು? ಇದೇ ಸ್ವರ ಬರ್ಬೇಕು. ಅಂದ್ರೆ ಈ ಕಾರ ಬಂದಿದೆ ಇಲ್ಲಿ, ಅದಕ್ಕೋಸ್ಕರ ಇದು ಸವರ್ಣ ದೀರ್ಘ ಸಂಧಿ ಆಯ್ತು. ಗುರೂಪದೇಶ, ಗುರು ಪ್ಲಸ್ ಉಪದೇಶ. ಇಲ್ಲಿ ನೋಡಿ, ಊಕಾರಗಳಿಗೆ ಊಕಾರಗಳು ಪರವಾದರೆ ಊಕಾರ ಆದೇಶವಾಗಿ ಬರಬೇಕು. ಗುರೂಪದೇಶ, ಊಕಾರ ಆದೇಶವಾಗಿ ಬಂದಿದೆ, ಆದ್ದರಿಂದ ಇದು ಸವರ್ಣ ದೀರ್ಘ ಸಂಧಿ ಆಯ್ತು. ಈಗ ಗುಣಸಂಧಿಯ ಸೂತ್ರ ಏನು? ಪೂರ್ವ ಪದದಲ್ಲಿ ಆಕಾರಗಳಿಗೆ ಈ ಕಾರಗಳು ಪರವಾದರೆ ಏಕಾರವು, ಆಕಾರಗಳಿಗೆ ಊಕಾರಗಳು ಪರವಾದರೆ ಓಕಾರವು, ಆಕಾರಗಳಿಗೆ ಋಕಾರವು ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಗುಣಸಂಧಿ ಎಂದು ಕರೆಯುತ್ತೇವೆ ಅಂತ ಹೇಳಿ ನಾನು ಸೂತ್ರವನ್ನ ಬರೆದಿದ್ದೇನೆ. ಇವಾಗ ನೀವು ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ಆ ಈ ಉ ಆದ್ಮೇಲೆ ನಮಗೆ ಬರುವಂತಹ ಸ್ವರಗಳು ಯಾವ್ಯಾವು? ಎ ಐ ಓ ಔ. ಈ ಐ ಮತ್ತೆ ಅವನ್ನ ಬಿಟ್ಟಾಗ ನಮಗೆ ಇವೇ ಸ್ವರಗಳು ತಾನೇ ಬರ್ತವೆ. ಆ ರೀತಿ ನೀವು ನೆನ್ಪಿಟ್ಕೊಳ್ರಿ ಸ್ಟೆಪ್ ಬೈ ಸ್ಟೆಪ್. ಈಗ ನಾವು ಇಷ್ಟನ್ನ ನೋಡಿದ್ವಿ, ಐ ಈ ಉ. ಈಗ ಅಲ್ಲಿಂದ ಮುಂದುವರೆದ ಭಾಗ ಎ ಮತ್ತೆ ರು, ಇವುಗಳನ್ನ ನೆನ್ಪಿಟ್ಕೋಬೇಕು. ಓ ಅಲ್ವಾ? ಐ ಮತ್ತೆ ಅವು ಅದು ಬೇರೆ ಸಂಧಿ ಆಗುತ್ತೆ. ಸೊ ಎ ಮತ್ತೆ ಓ ಮತ್ತೆ ರು, ಈ ಒಂದು ಅಕ್ಷರಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಅದು ಗುಣಸಂಧಿ ಆಗಿರುತ್ತೆ. ಈಗ ನೋಡಿ, ನರೇಂದ್ರ ಅನ್ನುವಂತಹ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ ನಾನು. ನರ ಪ್ಲಸ್ ಇಂದ್ರ, ನರೇಂದ್ರ ಆಗುತ್ತೆ. ಈಗ ನೋಡಿ, ಆಕಾರಗಳಿಗೆ ಈ ಕಾರಗಳು ಪರವಾದರೆ ಏಕಾರ ಬರ್ಬೇಕು. ಬಂದಿದೆನಾ? ಏಕಾರ ಆದೇಶವಾಗಿದೆ, ಅದಕ್ಕೋಸ್ಕರ ಇದು ಗುಣಸಂಧಿ. ಪಾದೋನ, ಪಾದ ಪ್ಲಸ್ ಊನ. ಆಕಾರಗಳಿಗೆ ಊಕಾರಗಳು ಪರವಾದಾಗ ಓಕಾರ ಆದೇಶವಾಗಿ ಬರ್ಬೇಕು. ಬಂದಿದೆ ಅಲ್ಲ ಓಕಾರ,
ಆದೇಶವಾಗಿ ಬಂದಿದೆ. ಅದಕ್ಕೋಸ್ಕರ ಇದು ಗುಣಸಂಧಿ. ದೇವರ್ಷಿ, ದೇವ ಪ್ಲಸ್ ಋಷಿ. ಇಲ್ಲಿ ನೋಡಿ ಆಕಾರಗಳಿಗೆ ಋಕಾರ ಆದೇಶವಾದಾಗ ಅರ್ಕಾರ ಆದೇಶವಾಗಿ ಬರಬೇಕು. ಬಂದಿದೆ ಅಲ್ಲ, ಇಲ್ಲಿ ನೋಡಿ ಇದನ್ನ ನಾವು ಇಲ್ಲಿನೇ ಪ್ರೊನೌನ್ಸ್ ಮಾಡ್ತೀವಿ, ಉಚ್ಚಾರಣೆ ಮಾಡ್ತೀವಿ. ದೇವರ್ಷಿ ಅಂತ ಉಚ್ಚಾರಣೆ ಮಾಡ್ತೀವಿ. ಅರ್ಕಾರ ಬಂದಿದೆ. ಅದಕ್ಕೆ ನಾವು ಇದನ್ನ ಗುಣಸಂಧಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಾಗಿತ್ತು ಸವರ್ಣ ದೀರ್ಘ ಸಂಧಿ ಮತ್ತೆ ಗುಣಸಂಧಿ. ಉಳಿದಿರುವಂತಹ ಸಂಧಿಗಳನ್ನ ನೋಡೋಣ. ಈಗ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಉಳಿದಂತಹ ಸಂಧಿಗಳನ್ನು ನೋಡೋಣ. ವೃದ್ಧಿ ಸಂಧಿ ಮತ್ತೆ ಹೆಣ್ ಸಂಧಿ. ವೃದ್ಧಿ ಸಂಧಿಯ ಸೂತ್ರ ಏನು ಅಂತಂದ್ರೆ, ಪೂರ್ವ ಪದದಲ್ಲಿ ಆಕಾರಗಳಿಗೆ ಉತ್ತರ ಪದದಲ್ಲಿ ಐಕಾರಗಳು ಪರವಾದಾಗ ಐಕಾರವು, ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬರುತ್ತದೆ. ಈಗ ನೀವು ಒಂದು ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಂತಂದ್ರೆ, ವೃದ್ಧಿ ಅಂತಂದ್ರೆ ಏನು? ಡೆವಲಪ್ಮೆಂಟ್ ಅಂತ ಅಲ್ವಾ. ಈಗ ಇಲ್ಲಿವರೆಗೂ ಬಂದಿದೀವಿ. ಎಲ್ಲಿವರೆಗೂ? ಆ ಇಂದ ಓ ತನಕ ಕೂಡ ಬಂದಿದೀವಿ. ಈಗ ಐ ಮತ್ತೆ ಔ ಬಿಟ್ಟಿದಾವೆ. ಅವುಗಳ ಇದರಿಂದ ಸ್ವಲ್ಪ ಮುಂದಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ಐ ಮತ್ತೆ ಔ ಅನ್ನುವಂಥದ್ದು ವೃದ್ಧಿ ಸಂಧಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಈಗ ನೋಡಿ, ಉದಾಹರಣೆಗೆ ರಾಜೈಶ್ವರ್ಯ ಅನ್ನುವಂತಹ ಒಂದು ಪದವನ್ನ ತಗೊಂಡಿದ್ದೀನಿ. ಇದನ್ನ ಬಿಡಿಸೋದಾದ್ರೆ ರಾಜ ಪ್ಲಸ್ ಐಶ್ವರ್ಯ, ರಾಜೈಶ್ವರ್ಯ. ಇದರಲ್ಲಿ ನೋಡಿ ಆ ಅನ್ನುವಂತಹ ಸ್ವರದ ಮುಂದೆ ಐಕಾರ ಬಂದಿದೆ. ಆಕಾರಗಳ ಮುಂದೆ ಎ ಆದ್ರೂ ಬರ್ಬೋದು, ಐ ಆದ್ರೂ ಬರ್ಬೋದು. ಅವಾಗ ನಮಗೆ ಐಕಾರವೇ ಆದೇಶವಾಗಿ ಬರುತ್ತದೆ. ಈ ಸಂಧಿಯನ್ನ ವೃದ್ಧಿ ಸಂಧಿ ಎಂದು ಕರೆಯುತ್ತೇವೆ. ದಿವ್ಯೌಷಧ, ದಿವ್ಯ ಪ್ಲಸ್ ಔಷಧ, ಔಷಧ. ಇಲ್ಲಿ ನೋಡಿ ಆಕಾರದ ಮುಂದೆ ಔಕಾರ ಆದೇಶವಾಗಿ ಬಂದಾಗ ಔ ಅಕ್ಷರವೇ ನಮಗೆ ಆದೇಶವಾಗಿ ಬರಬೇಕು. ಇಲ್ಲಿ ಬಂದಿದೆ ಅಲ್ಲ ಔ. ಈ ರೀತಿಯಾಗಿ ಬಿಡಿಸಿದಾಗ ನಮಗೆ ಇದು ವೃದ್ಧಿ ಸಂಧಿ ಆಗತ್ತೆ. ಹೆಣ್ ಸಂಧಿ ಅಂತ ಅಂದ್ರೆ ಏನು ನೋಡಿ, ಸವರ್ಣಗಳಲ್ಲದ ಅಕ್ಷರಗಳು ಆದೇಶವಾಗಿ ಬರ್ತವೆ. ಅದೇ ಸ್ವರದ ಸ್ವರಾಕ್ಷರಗಳು ನಮಗೆ ಆದೇಶವಾಗಿ ಬರಲ್ಲ, ಅಥವಾ ಸವರ್ಣಗಳಲ್ಲದ ಅಕ್ಷರಗಳಿಗೆ ಆದೇಶವಾಗಿ ಬರ್ತವೆ. ಈಗ ಹೆಂಗೆ ನೋಡ್ರಿ, ಈ ಕಾರಗಳು ಪೂರ್ವ ಪದದಲ್ಲಿ ಏನಾದ್ರೂ ಬಂದ್ರೆ ಆ ಉ ಕಾರಗಳಿಗೆ ಪರವಾಗಿ ಯಾಕಾರ ಆದೇಶವಾಗಿ ಬರುತ್ತೆ. ಅದೇ ಉ ಕಾರಗಳು ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಏನಾದ್ರೂ ಬಂದಾಗ ಆ ಕಾರಗಳು ಈ ಕಾರಗಳಿಗೆ ಪರವಾಗಿ ವಾಕಾರ ಆದೇಶವಾಗಿ ಬರುತ್ತೆ. ಋಕಾರಕ್ಕೆ ಆ ಈ ಉಕಾರಗಳ ಪರವಾಗಿ ರಾಕಾರ ಆದೇಶವಾಗಿ ಬರುತ್ತೆ. ಈ ರೀತಿಯಾಗಿ ಆದೇಶವಾಗಿ ಬಂದಾಗ ಅದನ್ನ ಹೆಣ್ ಸಂಧಿ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನಾವು ಅತ್ಯಂತ, ಇದನ್ನ ಬಿಡಿಸೋದಾದ್ರೆ ಅತಿ ಪ್ಲಸ್ ಅಂತ. ಇಲ್ಲಿ ನೋಡಿ ಈ ಕಾರಕ್ಕೆ ಆಕಾರ ಆದೇಶವಾಗಿ ಬಂದಿದೆ. ಈ ಎರಡು ಬಿಟ್ಟು ಇನ್ನು ಉಳಿದಿರುವಂತಹ ಸ್ವರಗಳು ಬರ್ತವೆ. ಈ ರೀತಿಯಾಗಿ ಈಗ ಇದಕ್ಕೆ ಯ ಅನ್ನುವಂತಹ ಒಂದು ಅಕ್ಷರ ಆದೇಶವಾಗಿ ಬರ್ಬೇಕು. ಇಲ್ಲಿ ಯಾ ಅಕ್ಷರ ಆದೇಶವಾಗಿ ಬಂದಿದೆ ಅಲ್ಲ, ಅದಕ್ಕೋಸ್ಕರ ಇದು ಹೆಣ್ ಸಂಧಿ. ಮನ್ವಂತರ, ಮನು ಪ್ಲಸ್ ಅಂತರ, ಮನ್ವಂತರ. ಇಲ್ಲಿ ನೋಡಿ ಉಕಾರಗಳಿಗೆ ಆದ್ರೂ ಪರವಾಗ್ಬೋದು, ಈ ಆದ್ರೂ ಪರವಾಗ್ಬೋದು. ಆ ಕಾರ ಬಂದಿದೆ ಇಲ್ಲಿ. ಇವಾಗ ವ ಅನ್ನುವಂತಹ ಒಂದು ಅಕ್ಷರ ಆದೇಶವಾಗಿ ಬರ್ಬೇಕು. ಇಲ್ಲಿ ವ ಅನ್ನುವಂತಹ ಅಕ್ಷರ ಆದೇಶವಾಗಿ ಬಂದಿದೆ, ಅದಕ್ಕೋಸ್ಕರ ಇದು ಹೆಣ್ ಸಂಧಿ. ಮಾತ್ರಾಂಶ, ಮಾತೃ ಪ್ಲಸ್ ಅಂಶ. ಇಲ್ಲಿ ನೋಡಿ ಋಕಾರಕ್ಕೆ ಆಕಾರ ಆದೇಶ ಪರವಾಗಿದೆ, ಅದಕ್ಕೋಸ್ಕರ ಇದರ ಪರವಾಗಿ ರಾಕಾರ ಆದೇಶವಾಗಿ ಬರಬೇಕು. ರ ಅನ್ನುವಂಥದ್ದು ಇಲ್ಲಿ ಆದೇಶವಾಗಿ ಬಂದಿದೆ, ಅದಕ್ಕೋಸ್ಕರ ಇದು ಹೆಣ್ ಸಂಧಿ ಆಗುತ್ತೆ. ಈಗ ಅರ್ಥ ಆಯ್ತಲ್ಲ. ಇನ್ನ ಒಂದು ಸಿಂಪಲ್ ಟ್ರಿಕ್ಸ್, ಹೆಣ್ ಸಂಧಿ ಅಂತ ಅಂದ್ರೆ ಇವು ಅಕ್ಷರಗಳ ರೂಪದಲ್ಲಿ ಬರಲ್ಲ, ಯಾವಾಗ್ಲೂ ಒತ್ತಕ್ಷರಗಳ ರೂಪದಲ್ಲಿನೇ ಬರ್ತವೆ. ಇಷ್ಟಾಗಿತ್ತು ಇವತ್ತಿನ ತರಗತಿ. ಸಂಧಿಗಳಲ್ಲಿ ಕನ್ನಡ ಸಂಧಿಗಳು ಮುಗಿದಿದೆ, ಸಂಸ್ಕೃತ ಸ್ವರ ಸಂಧಿಗಳು ಆಗಿದೆ. ಸಂಸ್ಕೃತ ವ್ಯಂಜನ ಸಂಧಿಗಳನ್ನ ನಾನು ನೆಕ್ಸ್ಟ್ ತರಗತಿಯಲ್ಲಿ ಮಾಡ್ತೇನಂತೆ. ಇದಾಗಿತ್ತು ಇವತ್ತಿನ ತರಗತಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.